ನಮಸ್ತೆ ಶಿಕ್ಷಕರೇ. ಈ ದಿನ ಸ್ಯಾಟ್ಸ್ನಲ್ಲಿ ಲೆಸನ್ ಪ್ಲಾನ್ ಅನ್ನು ಹೇಗೆ ಅಪ್ಲೋಡ್ ಮಾಡುವುದು ಎಂಬುದನ್ನು ತಿಳಿದುಕೊಳ್ಳೋಣ. ಇದಕ್ಕೆ ನಾವು ಮೊದಲು ಕ್ರೋಮ್ಗೆ ಹೋಗಬೇಕಾಗತ್ತೆ. ಕ್ರೋಮ್ಗೆ ಹೋಗಿ ಎಸ್ ಟಿ ಎಸ್ ಲಾಗಿನ್ ಅಂತ ಹೇಳಿ ಟೈಪ್ ಮಾಡೋಣ. ಆಗ ಎರಡನೇ ಒಂದು ವೆಬ್ಸೈಟ್ ಬರುತ್ತೆ, ಅದನ್ನು ನಾವು ಕ್ಲಿಕ್ ಮಾಡೋಣ. ಅಂದರೆ STSLB ಅಂತೇಳಿ ಬರುತ್ತೆ, ಅದನ್ನು ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಒಂದು ಮುಖಪುಟ ತೆರೆದುಕೊಳ್ಳುತ್ತೆ. ಅಲ್ಲಿ ನಿಮ್ಮ KJD ನಂಬರನ್ನು ಎಂಟರ್ ಮಾಡಿದರೆ ನಿಮ್ಮ KJDಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ಗೆ OTP ಹೋಗುತ್ತೆ. ನೀವು ಅದನ್ನು ಏನು ಮಾಡಬೇಕಾಗತ್ತೆ, ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆದಾಗ ಈ ರೀತಿಯಾದಂತಹ ಒಂದು ಮುಖಪುಟ ತೆರೆದುಕೊಳ್ಳುತ್ತೆ. ಈಗ ಇಲ್ಲಿ ನೋಡಿ, ಆ ಮೇಲ್ಗಡೆ ಇರತಕ್ಕಂತಹ 3 ಗೆರೆಯನ್ನು ಮುಟ್ಟಿದಾಗ ಈ ರೀತಿಯಾದಂತಹ 3 ಹೆಡ್ಡಿಂಗು ಓಪನ್ ಆಗುತ್ತೆ. ಒಂದು ಟೀಚರ್ ಪ್ರೊಫೈಲ್, ಲೆಸನ್ ಪ್ಲಾನ್, ಅಸೆಸ್ಮೆಂಟ್. ಈಗ ನಾವು ಲೆಸನ್ ಪ್ಲಾನ್ ಅನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಒಂದು ಕ್ಯಾಲೆಂಡರ್ ಓಪನ್ ಆಗುತ್ತೆ. ಈಗ ನಾವು ಏನು ಮಾಡಬೇಕಾಗತ್ತೆ, ನಾವು ಯಾವ ದಿನಾಂಕಕ್ಕೆ ನಾವು ಲೆಸನ್ ಟೀಚ್ ಮಾಡ್ಲಿಕ್ಕೆ ಹೋಗ್ತಾ ಇರ್ತೀವಿ ಆ ದಿನಾಂಕವನ್ನು ತೆಗೆದುಕೊಂಡು ಆ ಒಂದು ಯೂನಿಟ್ ಎಷ್ಟು ದಿನಕ್ಕೆ ಮುಕ್ತಾಯ ಆಗುತ್ತೆ ಅಷ್ಟು ದಿನದ ಡೇಟನ್ನು ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಈಗ ಇದು ಮೊಬೈಲ್ ಮೋಡ್ನಲ್ಲಿ ಇರೋದ್ರಿಂದ ನಾನು ಇದನ್ನು ಡೆಸ್ಕ್ಟಾಪ್ ಮೋಡ್ಗೆ ನಾನು ತೆಗೆದುಕೊಳ್ತೇನೆ. ಈಗ ಡೆಸ್ಕ್ಟಾಪ್ ಮೋಡ್ನಲ್ಲಿ ತಗೊಂಡಿದ್ದೇನೆ ನೋಡಿ. ಈಗ ಇಲ್ಲಿ ಆಗಸ್ಟ್ ತಿಂಗಳಿದೆ. ಇದರಲ್ಲಿ ನಾನು ಈಗ 1ನೇ ತಾರೀಕನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಸೆಲೆಕ್ಟ್ ಮಾಡಿದ ಕೂಡಲೇ ಈ ರೀತಿಯಾದಂಥ ಒಂದು ಪಾಪಪ್ ಮೆನು ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಲೆಸನ್ ಪ್ಲಾನ್ ಫ್ರಮ್ 1 ಆಗಸ್ಟು. ಈಗ ನಾನು ಎಂಡಿಂಗ್ ಡೇಟ್ ಕೊಟ್ಟಿಲ್ಲ. ಈಗ ಇಲ್ಲಿ ಫ್ರಮ್ 1ನೇ ತಾರೀಕು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಟು ಯಾವ ಡೇಟಿಗೆ ಅದು ಕ್ಲೋಸ್ ಆಗುತ್ತೆ ಅಂತ. ಸ್ನೇಹಿತರೆ, ಲ್ಯಾಂಗ್ವೇಜ್ನಲ್ಲಿ ನಾವು ಪಾಠ ಮತ್ತು ಪದ್ಯ ಎರಡಕ್ಕೆ ಸಪ್ರೇಟಾಗಿ ನಾವು ಲೆಸನ್ ಪ್ಲಾನನ್ನು ಅಪ್ಲೋಡ್ ಮಾಡಲಿಕ್ಕಾಗಲ್ಲ, ಎರಡನ್ನು ಸೇರಿಸಿ ಒಟ್ಟಿಗೆ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಈ 2ನೇ ಯೂನಿಟನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸುಮಾರು ಒಂದು 8ರಿಂದ 7 ಅವಧಿಗಳು ಬೇಕಾಗುತ್ತೆ. ಹಾಗಾಗಿ ನಾನು ಇದನ್ನು 9ನೇ ತಾರೀಕುವರೆಗೂ ಸೆಲೆಕ್ಟ್ ಮಾಡ್ಕೋತಾ ಇದ್ದೇನೆ. ನಂತರ ಕೆಳಗಡೆ ಸೆಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಮೀಡಿಯಂ ಇದೆ, ಕನ್ನಡ ಮೀಡಿಯಮ್ಮು, ಕ್ಲಾಸು ಯಾವುದು ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಾನು 8ನೇ ತರಗತಿಯನ್ನು ತೆಗೆದುಕೊಳ್ತಾ ಇದ್ದೇನೆ. ನೆಕ್ಸ್ಟು ಸೆಲೆಕ್ಟ್ ಗ್ರೂಪು, ಲ್ಯಾಂಗ್ವೇಜ್ ಗ್ರೂಪು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೇನೆ. ಅದಾದ ನಂತರ ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇವಾಗ ಆಲ್ರೆಡಿ ಮೊದಲನೇ ಚಾಪ್ಟರ್ನ ಅಪ್ಲೋಡ್ ಮಾಡಿದ್ದೇನೆ. ಹಾಗಾಗಿ 2ನೇ ಚಾಪ್ಟರ್ ಸರ್ CV ರಾಮನ್ ಮತ್ತು ಲಿಟಲ್ ಬಿಸಿ ಬಿ, ಪಾಠ ಮತ್ತು ಪೊಯಮ್ ಎರಡೂ ಸೇರಿ ಒಟ್ಟಿಗೆ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಸ್ನೇಹಿತರೆ, ನಾವು ಲರ್ನಿಂಗ್ ಔಟ್ಕಮನ್ನು ನಾವು ಎಂಟರ್ ಮಾಡಬೇಕಾಗತ್ತೆ. ನಮಗೆ LBನಲ್ಲಿ ಕೊಟ್ಟಿದ್ದಾರೆ, ನಾವು LBಯನ್ನು ರೆಫರ್ ಮಾಡಿದರೆ ಗೊತ್ತಾಗುತ್ತೆ. ಅದರಲ್ಲಿ ಇರ್ತಕ್ಕಂತಹ ಲರ್ನಿಂಗ್ ಔಟ್ಕಮನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಟೀಚಿಂಗ್ ಏಡ್ಸ್ ಅಂತ ಇದೆ. ನಾವು ಯಾವ ಟೀಚಿಂಗ್ ಏಡ್ಸ್ನ ಉಪಯೋಗಿಸ್ಕೊಳ್ತೀವಿ ಆ ಟೀಚಿಂಗ್ ಏಡನ್ನು ಇಲ್ಲಿ ಜಸ್ಟ್ ಸಿಂಪಲ್ ಆಗಿ ನಾವು ಟೈಪ್ ಮಾಡಬೇಕಾಗತ್ತೆ, ಅಥವಾ ವಾಯ್ಸ್ ಟೈಪ್ ಕೂಡ ಮಾಡಬೇಕಾಗತ್ತೆ. ಅದಾದಮೇಲೆ 3 ರೀತಿಯಾದಂತಹ ಫೇಸ್ ಇರುತ್ತೆ. ಮೊದಲನೇದು ಪ್ರೊಸೆಸ್ ಆ್ಯಂಡ್ ಆಕ್ಟಿವಿಟಿ. ಅದರಲ್ಲಿ ಇಂಟ್ರೊಡಕ್ಷನ್ ಫೇಸಲ್ಲಿ ನಾವು ಯಾವ ರೀತಿಯಾದಂಥ ಚಟುವಟಿಕೆಗಳನ್ನು ಬಳಸ್ಕೋತೀವಿ. ಇಲ್ಲಿ ರೈಮ್ಸ್ ಇದೆ, ಸ್ಟೋರಿ ಟೆಲ್ಲಿಂಗ್ ಇದೆ, ಪಿಕ್ಚರ್ ಟಾಕ್ ಇದೆ, ಸರ್ಕಲ್ ಟೈಮ್ ಆರ್ ಗ್ರೂಪ್ ಕಾನ್ವರ್ಸೇಷನ್ ಇದೆ, ಸಿಂಪಲ್ ಕ್ವಶನಿಂಗ್ ಇದೆ, ಬೋರ್ಡ್ ಡಿಸ್ಪ್ಲೇಸ್ ಇದೆ. ನಾನು ಇಲ್ಲಿ ರೈಮ್ಸ್ ಆ್ಯಂಡ್ ಸಾಂಗ್ಸ್ ಅನ್ನು ತಗೊಳ್ತಾ ಇದ್ದೇನೆ ಮತ್ತು ಪಿಕ್ಚರ್ ಟಾಕ್ ಅನ್ನು ತೆಗೆದುಕೊಳ್ತಾ ಇದ್ದೇನೆ. ಇದಾದ್ಮೇಲೆ ಇಂಟ್ರೊಡಕ್ಷನ್ ಆಕ್ಟಿವಿಟಿ ಆದಮೇಲೆ ಡೆವಲಪ್ಮೆಂಟ್ ಫೇಸಲ್ಲಿ ನಾವು ಪಾಠ ಮತ್ತು ಪದ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಆಕ್ಟಿವಿಟಿಗಳನ್ನು ಕೈಗೊಳ್ತೇವೆ. ನಾನು ಒಂದು ರೋಲ್ ಪ್ಲೇ ತಗೊಳ್ತಾ ಇದ್ದೀನಿ. ಅದಾದಮೇಲೆ ಯೂಸ್ ಆಫ್ ಮಾಡೆಲ್ಸ್ ಆ್ಯಂಡ್ ರಿಯಲ್ ಆಬ್ಜೆಕ್ಟ್ಸ್ ತಗೊಳ್ತಾ ಇದ್ದೀನಿ ಮತ್ತು ಗ್ರೂಪ್ ಆಕ್ಟಿವಿಟಿ ತಗೊಳ್ತಾ ಇದ್ದೀನಿ. ಸೊ ಆ ಯೂನಿಟ್ಗೆ ನೀವು ಯಾವ ರೀತಿಯಾದ ಚಟುವಟಿಕೆಗಳನ್ನು ಕೈಗೊಳ್ತೀರಾ ಸಂಬಂಧಪಟ್ಟದನ್ನು ನಾವಿಲ್ಲಿ ಟಿಕ್ ಮಾಡೋದಷ್ಟೇ. ಅದಾದ ನಂತರ ಕನ್ಕ್ಲೂಷನ್ ಫೇಸು. ಕನ್ಕ್ಲೂಷನ್ ಫೇಸಲ್ಲಿ ನೋಡಿ, ಸಮರೈಸಿಂಗ್ ಇದೆ, ಡ್ರಾಯಿಂಗ್ ಇದೆ, ಕ್ವಶನ್ ಬಾಕ್ಸ್ ಇದೆ, ಸೆಲ್ಫ್ ಇವ್ಯಾಲ್ಯೂಯೇಷನ್ ಇದೆ, ಕನೆಕ್ಟಿಂಗ್ ಟು ರಿಯಲ್ ಲೈಫ್ ಇದೆ, ಗ್ರೂಪ್ ಪ್ರೆಸೆಂಟೇಷನ್ಸ್ ಇದೆ. ನಾವು ಇದರಲ್ಲಿ ಯಾವ್ದು ಬೇಕು ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ನಾವು ಯಾವುದನ್ನು ಮಾಡ್ತೀವಿ ಅದನ್ನು ನಾನು ಇಲ್ಲಿ 2ನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಇದಾದಮೇಲೆ ನೋಡಿ, ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಅಂತ ಇದೆ. ಇಲ್ಲಿಗೆ ಬಂದಾದ್ಮೇಲೆ ನಾವೇನು ಮಾಡಬೇಕಾಗತ್ತೆ, ಹೋಮ್ವರ್ಕನ್ನು ನಾವು ಕೊಡಬೇಕಾಗತ್ತೆ. ನೋಡಿ, ಇಲ್ಲಿ ನಾನು 3 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಇದಾದ ನಂತರ ಇಲ್ಲಿ ಕೆಳಗಡೆ ಸೇವ್ ಅಂತ ಬಟನ್ ಇದೆ ನೋಡಿ. ಈ ಸೇವ್ ಅನ್ನೋ ಬಟನ್ ಅನ್ನು ಕ್ಲಿಕ್ ಮಾಡಿದರೆ ಈಗ ನಮ್ಮ ಒಂದು ಲೆಸನ್ ಪ್ಲಾನ್ ಏನಿದೆ ಇದು ಸಬ್ಮಿಟ್ ಆಗುತ್ತೆ. ಸೊ ಇದು ಮುಗಿಯೋವರೆಗೂ ಇದು ಕಂಟಿನ್ಯೂ ಇರುತ್ತೆ. ಮುಗಿದಾದ್ಮೇಲೆ ನಾವು ಆ ಪಾಠವನ್ನು ನಾವು ಇದನ್ನು ಮಾಡಿಫೈ ಕೂಡ ಮಾಡ್ಕೋಬೋದಾಗಿರುತ್ತೆ. ಇದನ್ನು ಸೇವ್ ಕೊಟ್ಟ ಕೂಡಲೇ
ಮತ್ತೆ ಅದು ಆ ಕ್ಯಾಲೆಂಡರ್ನಲ್ಲಿ ಆ ತಾರೀಕಿಂದ ಈ ತಾರೀಕಿನವರೆಗೂ ಆ ಲೆಸನ್ ಅಂತ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೀವು ಇನ್ ಬಿಟ್ವೀನ್ ಅದನ್ನ ಬೇಕಾದ್ರೆ ಎಡಿಟ್ ಕೂಡ ಮಾಡ್ಕೋಬಹುದಾಗಿದೆ. ಸೊ ಈ ರೀತಿಯಲ್ಲಿ ಸುಲಭವಾಗಿ ನೀವೇನ್ ಮಾಡ್ಬೋದಾಗಿದೆ, 2ರಿಂದ 3 ನಿಮಿಷದಲ್ಲಿ ಲೆಸನ್ ಪ್ಲಾನ್ ಅನ್ನ ನಾವು STS ನಲ್ಲಿ ಅಪ್ಲೋಡ್ ಮಾಡಬಹುದಾಗಿದೆ. ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.